ಮಾತಾ ಭೀಮಾ ಬಂಧುಗಳೇ, ವಿದ್ಯಾರ್ಥಿ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂದಿನ ಮೆರವಣಿಗೆ ವಿದ್ಯಾರ್ಥಿ ಆರಂಭ ಆಯಿತು. ಈ ನಮ್ಮ ಕಾರ್ಯಕ್ರಮವನ್ನು ಕರ್ನಾಟಕದ ಸಂಘ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮಠ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತೊಂದು ಈ ಕಾರ್ಯಕ್ರಮಕ್ಕೂ ವೈದ್ಯನ ನಿಮಗೆ ಮಾತೆರೆಲ್ಲ ಆರ್ಥಿಕವಾಗಿ ಸ್ವಾಗತ ಮಾಡುವುದು. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡ್ತಾರೆ ಶ್ರೀ ಗನ್ನಶೆಟ್ಟಿ ಹೆಗ್ಗಾರ್, ವಿದ್ವಾಂಸರು, ತುಳು ಸಾಹಿತ್ಯ ಭಟ್ಟ ಜನಪದ ಅಂಜನೆ ಶಿವರಾಮ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಕುಂದಾಪುರ ಭಟ್ಟ ಅಧ್ಯಕ್ಷರು ಹಾಗೂ ಅಂಜನೆ ಕಾರ್ಯಕ್ರಮವನ್ನು ಕರ್ನಾಟಕದ ಸಂಘ ಸಮಿತಿ ಸ್ವಾಭಿಮಾನಿ ಬಣ ಜಿಲ್ಲಾ ಮಹಿಳಾ ಸಂಚಾಲಕಿಯನ ಶ್ರೀಮತಿ ಸರೋಜಿನಿ ಮೇಡಮ್ ನಮ್ಮೊಟ್ಟಿಗೆ ಅಂಚನೆ ವಿಶೇಷವಾದ ಈ ಒಂದು ಕಾರ್ಯಕ್ರಮದ ಕಲಾ ಜಾಥವನ್ನು ಉದ್ಘಾಟನೆ ಮಾಡಿಕೊಂಡು ಬಂದು ಘೋಷಿಸಿದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜನಪದ ಒಂದು ಪಾತ್ರವನ್ನು ಕೊಡಲು ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಯಮುನಾ ಕೋಟೆ ಕರಬಾರು ಅರಣ್ಯ ಕೇಂದ್ರದಿಂದ ಆರು ಖುಷಿಯಿಂದ ಈ ಕಾರ್ಯಕ್ರಮವು ಬಂದಿರೋ ಆರ್ಮನ್ನು ಮುಂದೆ ಬಿಡಲಿರು ಅರೆಲ್ಲ ಅದಕ್ಕೆ ಒಂದು ಸ್ವಾಗತ ಮಾಡಿಕೊಳ್ಳೆ ಅಂಚನೆ ದಲಿತಲ ಮಂಡಳಿದ ಜಿಲ್ಲಾ ಸಂಚಾಲಕರಾದ ಕಮಲಾಕ್ಷ ಬಜಾರ್ ಮೇರ್ನ ಮುಂದೆ ಬಿಡಲಿರು ಅರೆಲ್ಲ ಆರ್ಥಿಕವಾದ ನಿಮ್ಮ ಮಾಧ್ಯಮ ಪರ ಒಂದು ಸ್ವಾಗತ ಮಾಡಿಕೊಳ್ಳೆ ಅಂಚನೆ ದಲಿತ ಕಲಾ ಮಂಡಳಿದ ಮಂಗಳೂರು ತಾಲೂಕು ಸಂಚಾಲಕರಾದ ಗಂಗಾಧರ್ ಕೋಟ್ಯಾನ್ ಆರ್ನವಳ್ಳೇರು ಅಂಜನೆ ಮಾತಾ ಜಿಲ್ಲಾ ಪಕ್ಕ ಮಂಗಳೂರು ತಾಲೂಕು ಅಂಜನೆ ಗ್ರಾಮ ಸಮಿತಿದ ಸಂಚಾಲಕರು ಪದಾಧಿಕಾರಿಗಳು ಅಂಜನೆ ಊಟ ಈ ಒಂದು ಕೋರೆಗಾಂವ್ ವಿಜಯೋತ್ಸವದ ಅಭಿಮಾನಿಗಳು ಪಕ್ಕ ಅಂಬೇಡ್ಕರ್ ಅನುಯಾಯಿಗಳು ನಮ್ಮೊಟ್ಟಿಗೆ ಮಾತೆಲ್ಲ ಸ್ವಾಗತ ಮಾಡುತ್ತಿದೆ. ಇದ್ದ ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಪಕ್ಕಿನ ಮೆರವಣಿಗೆ ಚಾಲನೆ ವಿದ್ಯುಕ್ತವಾದ ಕೊರೊಂದುಲ್ಲ. ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಶುರು ಈ ಕಾರ್ಯಕ್ರಮ ಅಂಬೇಡ್ಕರ್ ಭಾವಚಿತ್ರಕ್ಕೂ ಬಗ್ಗೆ ಪುಷ್ಪಾರ್ಚನೆ ಮಲ್ಪನ ಮುಖಾಂತರ ಈ ಕಾರ್ಯಕ್ರಮಕ್ಕೂ ಶ್ರೀ ಗನ್ನಶೆಟ್ಟಿ ಹೆಗ್ಗಾರ್ ಚಾಲನೆ ಕೊರಡು ಅಂಚನೆ ಈ ಒಂದು ಪಂಚಿನ ಮೆರವಣಿಗೆ ಕಲಾ ಜಾಥನು ಶ್ರೀ ಯಮುನಾ ಕೋಟೆ ಕರಬಾರು ಮೇರು ಪಂಚನು ಹಸ್ತಾಂತರ ಮೇರು ನಮ್ಮ ಜಿಲ್ಲಾ ಸಂಚಾಲಕರು ಮೇರೆಗೆ ನಮ್ಮ ಯಮುನಾ ಕೋಟೆ ಹಸ್ತಾಂತರ ಮಾಡುವ ಮುಖಾಂತರ ಚಾಲನೆ ಕೊಡಲು ಅಂಚನೆ ಈ ಕಲಾ ಜಾಥದ ಅಧಿಕೃತ ಚಾಲನೆಯನ್ನು ನಮ್ಮ ಜಿಲ್ಲಾ ಕಲಾ ಮಂಡಳಿದ ಸಂಚಾಲಕರಾಯಿನ ಕಮಲಾಕ್ಷ ಬಜಾರ್, ಜಿಲ್ಲಾ ಮಹಿಳಾ ಸಂಚಾಲಕರು ನೀಲಿ ಬಾವುಟ ಜೈ ಭೀಮ್
ಪಂಪಿನ ಒಂದು ಘೋಷಣೆದ ಬಾವುಟನ್ನು ಹಸ್ತಾಂತರ ಮಾಡುವ ಮುಖಾಂತರ ಈ ಒಂದು ಕಲಾ ಜಾತ್ರೆಗೂ ಚಾಲನೆ ಕೊಟ್ಟು ಬಂದು ವಿನಂತಿ ಮಾಡುತ್ತಿಲ್ಲ. ಅಂಚನೆ ಮಾತಾ ನಮ್ಮ ಕಾರ್ಯಕರ್ತೆ ಬಂದ ವಿನಂತಿ ಲೇಬಂಡ ಈ ಒಂದು ಮಂಜು ಮಂದ ತೊಂದಿನ ಬತ್ತನಾಗ ನಿಗಳು ಜಾಗೃತಿ ಅವರು ನಮ್ಮ ಶಿಸ್ತುಬದ್ಧವಾದ ಸಂಘಟನೆ ಲೇಬಂಡ DCP ಅನುಮತಿ ಕೊರನಾಗನೆ ಬಂದೇರು ನಿಗುಲ ಶಿಸ್ತುಬದ್ಧವಾದ ಸಂಘಟನೆಗಳೇ ನಂಬಿಕೆಯನ್ನು ನಿಗಳು ಎಲ್ಲ ರೀತಿ ಮಾಡ್ಕೊಳ್ಳೆಂದು ನಮ್ಮ ಏರಿಯಾಗಳ ಸಾರ್ವಜನಿಕರಿಗೆ ತೊಂದರೆ ಕೊರೆಯರ ಮೇಲೆ ಅಥವಾ ವೆಹಿಕಲ್ಗಳ ತೊಂದರೆ ಕೊರೆಯಲ್ಲಿ ನಮ್ಮ ಶಿಸ್ತುಬದ್ಧವಾದ ನಮ್ಮ ಹೆಚ್ಚಿನ ನಮ್ಮ 22 ವೀರ ಮಹಾನ್ ಯೋಧರಿಗೆ ಗೌರವ ಕೊರಪಿನ ಕಾರ್ಯಕ್ರಮ ಶಿಸ್ತುಬದ್ಧವಾದ ಮಾಡ್ಕೊಂಡು ಅಂಜಾದ ಈ ಕಾರ್ಯಕ್ರಮ ಸಾರಿ ಈ ನಮ್ಮ ಕಾರ್ಯಕ್ರಮ ಕೊರಗ ಸಂಘಟನೆದ ಸುಂದರ್ ಬೇಡುವ ಇಲ್ಲಿ ಆರ್ಲ ಬರಡು ಆರ್ಲ ಈ ಒಂದು ಕಾರ್ಯಕ್ರಮವನ್ನು ಹರೇಕ್ಲ ಸ್ವಾಗತ ಮಾಡೋದಿಲ್ಲ. ಚೂರು ಸೈಡ್ ಉಂಟಾಡು ಅವ್ನು ಪಾಡು ಗ್ಯಾದರ್ ಅಂಚೆ ಮಿಡ್ಲು ತೋಜಾಡು ಚೂರು ಬೇರೆ ಸರಿ ಇಲ್ಲ ಚೂರು ಸೈಡ್ ಗೋಪಾಲಣ್ಣ ಚೂರು ಅಟ್ಲಾಗಿ ಸೈಡ್ ಸೈಡ್ ಮಿಡ್ಲು ಬಿಡ್ಕ ಮತ್ತೆ ಮಿಡ್ಲು ಸೈಡ್ ಬಿಡ್ಕ ಮಿಡ್ಲು ಅಕ್ಲಿ ತೋಜಾಡ ಸಭೆಗೆ ಎದುರು ಸುಂದರ್ ಬೇಡ ಸರಿ 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 ಜೈ 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 ಈ ಒಂದು ಮಂಜಿನ ಮೆರವಣಿಗೆಯ ಚಾಲನೆಯನ್ನು ನಮ್ಮ ಜನಮತ ಮಾತನಾಡು ಪಂಜು ಕೊರ ಕೊಟ್ಟಾడు ಮಗು ಪಟ್ಟಾడు ಸರ್ ಸರ್
ಬಜ್ಪೆಯ ಕೇಂದ್ರ ಮೈದಾನದಲ್ಲಿ ಇವತ್ತು ನಾವು ಬಹಿರಂಗ ಸಭೆಯನ್ನು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮ ಹೆಚ್ಚು ಉದ್ದ ಹೋಗುವುದಿಲ್ಲ, ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ಕೇಳಬೇಕು, ಇದರ ಮಹತ್ವವನ್ನು ತಿಳಿದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದ ಬಹಿರಂಗ ಸಭೆಯ ವೇದಿಕೆಯ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಸದಾಶಿವ ಪಡುಬಿದ್ರಿ ಅವರು ವಹಿಸಿಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಕೋರೆಂಗ ವಿಜಯ ದಿನದ ದಿಕ್ಸೂಚಿ ಭಾಷಣವನ್ನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಮನ ಮುಟ್ಟುವ ರೀತಿಯಲ್ಲಿ ಮಾತಾಡ್ಲಿಕ್ಕಿದ್ದಾರೆ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕರ್ ಅವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮಹಿಳಾ ಸಂಚಾಲಕಿಯಾದ ಸರೋಜಿನಿ ಬಂಟ್ವಾಳ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಜಿಲ್ಲಾ ನೌಕರರ ಒಕ್ಕೂಟದ ಉಸ್ತುವಾರಿಯಾಗಿರ್ತಕ್ಕಂಥ HD ಲೋಹಿತ್ ಅವರು ಉಪಸ್ಥಿತರಿದ್ದಾರೆ. ಅವರು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಂತೇಳಿ ಅವರಿಗೆ ವಿನಂತಿಸುತ್ತಿದ್ದೇನೆ. ಜಿಲ್ಲಾ ತಾಲೂಕು ಸಂಚಾಲಕರಾದ ರಾಘವೇಂದ್ರ ಎಸ್ ಉಪಸ್ಥಿತರಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕಂತೇಳಿ ವಿನಂತಿಸ್ತಿದ್ದೇನೆ. ಹಾಗೆಯೇ ತಾಲೂಕು ಕಲಾ ಮಂಡಳಿಯ ಸಂಚಾಲಕರಾದ ಗಂಗಾಧರ್ ಸಾಲೆಯನ್ನು ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸ್ತಿದ್ದೇನೆ. ಜಿಲ್ಲಾ ಕಲಾ ಮಂಡಳಿ ಸಂಚಾಲಕರಾದ ಕಮಲಾಕ್ಷ ಬಜಾಲ್ ಅವರು ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯೇ ಕೊರಗ ಸಂಘಟನೆಯ ಮುಖ್ಯಸ್ಥರಾದಂತಹ ಬಾಲರಾಜ್ ಕೋಡ್ಗಲ್ ಅವರು ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ವಿಶೇಷ ಆಹ್ವಾನಿತರಾಗಿರ್ತಕ್ಕಂತಹ ಯಮುನಾ ಕೋಟ್ಯಾನ್ ಕರಂಬಾರು ಜಾನಪದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ, ಇವರು ಈ ಸಂದರ್ಭದಲ್ಲಿ ವೇದಿಕೆಗೆ ಬರಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಂಘಟನೆಯ ಪ್ರತಿನಿಧಿಗಳಿಗೆ, ಎಲ್ಲ ಗ್ರಾಮ ಶಾಖೆಯ ಕಾರ್ಯಕರ್ತರುಗಳಿಗೆ, ಅಂಬೇಡ್ಕರ್ ಅಭಿಮಾನಿಗಳಿಗೆ, ಅದೇ ರೀತಿ ಮೊನ್ನೆ ನಡೆದಂತಹ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಕೌನ್ಸಿಲರ್ಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಸಿದ್ಧಾರ್ಥ ವಾರ್ಡ್ನ ಚೆನ್ನಪ್ಪ ಸಾಲ್ಯಾನ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕರಂಬಾರು ವಾರ್ಡ್ನ ಕಿರಣ್ ಗುಂಡಾಪದ ಉಪಸ್ಥಿತರಿದ್ದಾರೆ. ಹಾಗೆಯೇ ಬಜ್ಪೆ ವಾರ್ಡಿಂದ ಸಿರಾಜ್ ಅಹಮದ್ ಅವರು ಉಪಸ್ಥಿತರಿದ್ದಾರೆ. ಇವರೆಲ್ಲರನ್ನು ಅದೇ ರೀತಿ ಮಳವೂರು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಾರಾಯಣ್ ಬೋಧೆ ಅವರು ಉಪಸ್ಥಿತರಿದ್ದಾರೆ. ಖಾದರ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಿಸರ್ ಕರಾವಳಿ, ವಸಂತ ಕಿನಿಪದವ್, ಅದೇ ರೀತಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರನ್ನು ಅದೇ ರೀತಿ ದಿನೇಶ್ ಮೂಳೂರ್ ಅವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ, ಅದೇ ರೀತಿ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದಾರೆ, ಅವರೆಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಪ್ರಾರಂಭಿಕವಾಗಿ ಜಿಲ್ಲಾ ಕಲಾ ಮಂಡಳಿಯಿಂದ ಕ್ರಾಂತಿಗೀತೆ ಕಮಲಾಕ್ಷ ಬಜಲ್ರವರು ದಯವಿಟ್ಟು ವೇದಿಕೆ ಬರಬೇಕು. ಕಣ್ಣ ಹಾಕಿ ಬದುಕಿದವರ, ಸತ್ಯಕ್ಕೆ ಸಂಕೋಲೆ ಹಾಕಿ ಸುಳ್ಳುಗಳನ್ನು ಬಿತ್ತಿದವರ, ದರಮೋರೆ ದೊರೆಗಳಾಗಿ ಧರೆಗೆ ಬೆಕ್ಕಿ ಹತ್ತಿದವರ, ಗುಂಡಗಳನ್ನು ಚೆಂಡಾಡಿದ ಚರಿತ್ರೆಯ ಚುಕ್ಕಿಗಳೇ, ಜಯ ಜಯ ಹೇ ಸ್ವಾಭಿಮಾನಿಗಳೇ, ಈ ಸಲಾಂ ಸಮರ ಸಿಂಹಗಳೇ, ಜಯ ಜಯ ಹೇ ಸ್ವಾಭಿಮಾನಿಗಳೇ, ಈ ಸಲಾಂ ಸಮರ ಸಿಂಹ
ತಂದು ನೆಲಮುಗಿಲುಗಳೇ ನಡುಗಿದ ಭಯ ಭೀಕರ ಕದನವದು ಕಪ್ಪು ಮಣ್ಣಿನಲ್ಲಿ ಅರಳಿದ ಕೆಂಪು ಗುಲಾಬಿಗಳ ಕೆರಳಿ ಮಹಾಜನರ ಮಹಾಬಲದ ದಿಗ್ವಿಜಯ ದೀಪಮದು ಜಯ ಜಯ ಹೇ ಸ್ವಾಭಿಮಾನಿಗಳೇ ಈ ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಈ ಸಲಾಂ ಸಮರ ಸಿಂಹಗಳೇ. ಸತೇಶಿಯರು ಆ ವಂಶದ ಹಂಗಾರಿ ಎರಡನೇ ಬಾಜಿರಾಯ ಮಹಾವೀರ ಸೈನಿಕರ ರಣಕರ್ಚನೆಗೆ ಹೆದರಿ ಹೇಡಿಯಂತೆ ಯುದ್ಧ ಭೂಮಿಯಿಂದ ಓಡಿ ಹೋದಾಗ ಜಯ ಜಯ ಹೇ ಸ್ವಾಭಿಮಾನಿಗಳೇ ಈ ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಈ ಸಲಾಂ ಸಮರ ಸಿಂಹಗಳೇ. ನದಿಯ ತೀರದಲ್ಲಿ ಶತ್ರುಗಳ ರಕ್ತ ಚೆಲ್ಲಿ ಭೂಮಿ ಇರುವ ತನಕ ಇಲ್ಲಿ ಎಲ್ಲ ಜನರ ಎದೆಗಳಲ್ಲಿ ಗಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪುಟ ತೆರೆದವರೇ